ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋಸು ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಮ್ಮ ವೀಡಿಯೋಸ್ಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನಾನಿವತ್ತು ನಿಮಗೆ ಸ್ವೀಟ್ ಪೊಟ್ಯಾಟೋನಲ್ಲಿ ಸೂಪರ್ ಟೇಸ್ಟಿಯಾಗಿರುವಂಥ ಚಿಪ್ಸ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಒಂದು ಸ್ವೀಟ್ ಪೊಟ್ಯಾಟೋನ ತೊಗೊಂಡಿದ್ದೀನಿ. ಇದು ಹೊಲದಲ್ಲಿ ಬೆಳೆದಿರೋವಂಥದ್ದು, ನಮ್ಮ ಹೊಲದಲ್ಲಿ. ಸೊ ತುಂಬಾ ದೊಡ್ಡದಿದೆ ಇದು. ಮಾರ್ಕೆಟಲ್ಲಾದರೆ ನಿಮಗೆ ಇಷ್ಟು ದೊಡ್ಡದು ಸಿಗೋದಿಲ್ಲ, ಸಣ್ಣದು ಸಿಗುತ್ತೆ. ಸೊ ಈ ರೀತಿ ನಾನು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಇದನ್ನು ಫಸ್ಟ್ ತೊಳ್ಕೊಳ್ತೀನಿ. ಯಾಕಂದರೆ ಇದರಲ್ಲಿ ಗಮ್ ಥರ ಇರುತ್ತೆ, ಅಂದರೆ ನೀವು ಸಿಪ್ಪೆ ಎಲ್ಲ ತೆಗೆದಾಗ ಹಾಲು ಥರ ಬರುತ್ತೆ ಇಲ್ಲಿ, ಗಮ್ ಥರ. ಸೊ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಮೇಲೆ ನೀವು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಈ ರೀತಿ ಇದು ದೊಡ್ಡದಾಗಿರೋದ್ರಿಂದ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ಸಣ್ಣದಿದ್ದರೆ ನಿಮ್ಮ ಹತ್ರ ಅದನ್ನು ಕಟ್ ಮಾಡೋದೇನು ಬೇಕಾಗಿರೋದಿಲ್ಲ. ನೀವು ಡೈರೆಕ್ಟಾಗಿ ಸ್ಲೈಸರ್ ಏನಿರುತ್ತೆ ಅದರಲ್ಲಿ ಈ ಸ್ಲೈಸ್ನ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ನನ್ನ ಹತ್ರ ಸ್ಲೈಸರ್ ಇಲ್ಲದೆ ಇರೋದ್ರಿಂದ ನಾನು ಕೈಯಲ್ಲೇ ಹಾಗೆ ಕಟ್ ಮಾಡಿದ್ದೀನಿ. ಚಾಕುನಲ್ಲಿ ಇದನ್ನು ಕಟ್ ಮಾಡಿರೋದು. ಎಲ್ಲನೂ ಚಿಪ್ಸ್ ಶೇಪಿಗೆ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಶೇಪಿಗೆ ಬೇಕೋ ಆ ರೀತಿ. ಬಟ್ ಸ್ವಲ್ಪ ತೆಳು ಇದ್ದರೆ ಬೆಟರ್ ಇರುತ್ತೆ. ಪೊಟ್ಯಾಟೊ ಚಿಪ್ಸು ತುಂಬ ತೆಳು ಇದ್ರೂ ಆಗುತ್ತೆ, ಅಥವಾ ಸ್ವಲ್ಪ ಗಟ್ಟಿ ಇದ್ರೂ ನಡೆಯುತ್ತೆ. ಸೊ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಬೇಕು. ಅದಕ್ಕೆ ಮುಂಚೆನೇ ನೀವು ಹಾಕಿದ್ರೆ ಚೆನ್ನಾಗಿ ಬೇಯೋದಿಲ್ಲ ಚಿಪ್ಸು. ಸೊ ಇವಾಗ ಕಾದಿದೆ ಎಣ್ಣೆ. ನಾನಿಲ್ಲಿ ಸ್ಲೈಸ್ನೆಲ್ಲ ಒಂದೊಂದಾಗಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಬೇಕಿದ್ರೆ ಬಾಣಲಿಗೆ ಹಾಕ್ಬೋದು, ಸ್ಲೈಸರ್ ಇದ್ದರೆ. ಇಲ್ಲ ಅಂತ ಅಂದರೆ ಸ್ಲೈಸರಲ್ಲಿ ನೀವು ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದೊಂದಾಗಿ ಬಾಣಲಿಗೆ ಹಾಕಬೇಕಾಗುತ್ತೆ. ಹಾಗೆ ಇದು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯ್ತಾ ಇರಬೇಕು. ಡೀಪ್ ಫ್ರೈ ಮಾಡ್ಕೊಳ್ಬೇಕು. ನೀವು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಒಂದೇ ಸರಿ ಅದೆಲ್ಲ ಸೀದೋಗಿಬಿಡುತ್ತೆ. ಹಾಗೆ ಇದನ್ನು ಮಧ್ಯ ಮಧ್ಯ ತುಂಬ ಫ್ಲಿಪ್ ಮಾಡ್ತಾನೆ ಇರಬೇಡಿ. ಒಂದು 5 ನಿಮಿಷ ಕಂಟಿನ್ಯೂಸ್ ಆಗಿ ಇದೇ ರೀತಿ ಅದು ಡೀಪ್ ಫ್ರೈ ಆಗೋದಕ್ಕೆ ಬಿಡಿ. ಮಧ್ಯ ಮಧ್ಯ ಅದನ್ನ ಕೈ ಆಡಿಸ್ಬೇಡಿ. ಸೊ ನಾನಿಲ್ಲಿ ಉಪ್ಪು ನೀರನ್ನು ರೆಡಿ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ಉಪ್ಪು ಹಾಕ್ಕೊಂಡು ನೀರಿಗೆ ಇಟ್ಕೊಂಡಿದ್ದೀನಿ. ನೀವು ಮರಗೆಣಸಲ್ಲೂ ಚಿಪ್ಸ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೆಲವರು ಅಂದ್ಕೋತಾರೆ ಸ್ವೀಟ್ ಪೊಟ್ಯಾಟೋನಲ್ಲಿ ಚಿಪ್ಸ್ ಮಾಡೋದಕ್ಕಾಗಲ್ಲ ಅಂತ. ಬಟ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲೇ ಒಂದು ಸೆಟ್ ಟ್ರೈ ಮಾಡಿ. ಯಾಕಂದರೆ ಔಟ್ಸೈಡ್ ತರೋ ಚಿಪ್ಸಲ್ಲಿ ಹೈಜಿನಾಗಿ ಇರುತ್ತೋ ಇರೋದಿಲ್ವ ನಮಗೆ ಗೊತ್ತಿರೋದಿಲ್ಲ. ಯಾಕಂದರೆ ಅವರು ಡೀಪ್ ಫ್ರೈ ಮಾಡೋದಕ್ಕೆ ಯೂಸ್ ಮಾಡೋ ಎಣ್ಣೆ ಅಂತೂ ನೀವು ನೋಡಿರ್ತೀರ, ತುಂಬ ಅಂದರೆ ತುಂಬ ಬ್ಲ್ಯಾಕ್ ಆಗಿರುತ್ತೆ. ಸೊ ನಾನೀಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ 1 ಸ್ಪೂನಷ್ಟು ಉಪ್ಪು ನೀರನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಆವಾಗ ನಿಮಗೆ ಸಾಲ್ಟ್ ಚೆನ್ನಾಗಿ ಹಿಡಿಯುತ್ತೆ ಈ ಚಿಪ್ಸಿಗೆ. ನೀವು ಬೇಕಿದ್ದರೆ ಇದೆಲ್ಲನೂ ಹೊರಗಡೆ ತೆಗೆದ ಮೇಲೇ ಕೂಡ ಹಾಕ್ಕೊಳ್ಬೋದು, ಹಾಗೆ ಉಪ್ಪಿನ ಪುಡಿನ. ಬಟ್ ನಾನಿಲ್ಲಿ ಉಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಆವಾಗ ಟೇಸ್ಟು ಚೆನ್ನಾಗಾಗುತ್ತೆ, ಸಾಲ್ಟಿ ಆಗಿರುತ್ತೆ. ಸೊ ಇವಾಗ ಇದು ಡೀಪ್ ಫ್ರೈ ಆಗಿದೆ ಕರೆಕ್ಟಾಗಿ. ಸೊ ನಾನು ಇದನ್ನು ತೆಗಿತಾ ಇದ್ದೀನಿ. ನೀಟಾಗಿ ನೋಡ್ಕೊಳ್ಳಿ, ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ. ಕ್ರಿಸ್ಪಿಯಾಗಿ ಬಂದ ತಕ್ಷಣ ನೀವು ಇದನ್ನು ತೆಗೆದುಬಿಡಬೇಕು. ಈ ರೀತಿ ನೋಡಿ ನಾನು ಮತ್ತೆ ಹಾಕ್ಕೊಂಡು ನೀಟಾಗಿ ಮಾಡ್ಕೊಂಡಿದ್ದೀನಿ. ಬೇರೆ ಬೇರೆ ಶೇಪಲ್ಲೆಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನೀವು ಒಂದು ಬೌಲ್ ಅಥವಾ ಪ್ಲೇಟಿಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ಬೇಕಂತ ಅಂದರೆ. ಇದಕ್ಕೆ ನೀವು ಸಾಲ್ಟ್ ಅಥವಾ ಚಿಲ್ಲಿ ಪೌಡರ್ ಹಾಕಿಲ್ಲ ಅಂದರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವೀಟ್ ಅಂತ ಅನಿಸುತ್ತೆ. ಬರೀ ಸ್ಪೈಸ್ ಬೇಕಂತ ಹೇಳೋರು ಬರೀ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಬೋದು, ಅಥವಾ ಬರೀ ಸಾಲ್ಟನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲ ಏನೋ ಹಾಕಿಲ್ಲ ಅಂದರೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಏರ್ ಟೈಟ್ ಕಂಟೈನರ್ಗೆ ಇಟ್ಕೊಂಡು 1-2-3 ಡೇಸ್ ತಿನ್ಬೋದು, ನೀವು ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ. ಸೊ ಸ್ವೀಟ್ ಪೊಟ್ಯಾಟೊ ಚಿಪ್ಸ್ನ ಮಾಡೋದು ಎಷ್ಟು ಈಸಿ ಅಂತ ನೀವು ನೋಡಿದ್ದೀರಾ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನಮ್ಮ ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.